ತೇಜಗೆ ನಾನು ಐ ಲವ್ ಯು ಅಂದೆ. ನಿಜ ಪ್ಯಾಂಟೆ ಬಿಸಿಸ್ಬಿಟ್ಟಿರೋ ಗೊತ್ತಿಲ್ಲ. ನನ್ನ ಮಗಳಿಂದ ಇವತ್ತು ಏರ್ಪೋರ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ. ಏನು ಗೊತ್ತಿಲ್ದಿರ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ ನಮ್ ಸೋಡಾ. ನಾವು 6 ಜನ ತಿನ್ನೋದು ಒಬ್ಬರು ತಿನ್ನಕ್ಕಾಗಲ್ಲ. ಈ ಸೆಕೆಂಡ್ ಒನ್ ಇದೆಯಲ್ಲ, ಇದು ಈ ಪೇಂಟಿಂಗ್ ಏನಂತ ಅರ್ಥ ಆಗಿಲ್ಲ. ಇರೋರ್ನ ಕರ್ಸಿದೀನಿ, ಅದೇನ್ ಎಕ್ಸ್ಪ್ಲೈನ್ ಮಾಡ್ತಾನೋ ಮಾಡ್ಲಿ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನನ್ನ ಔಟ್ಫಿಟ್ ಬಂದು ಈ ತರ ಇದೆ. ನಾನು ತೇಜ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡಿದಾಗಿಂದ ಸಕ್ಕತ್ತಾಗಿ ರೆಕಾರ್ಡ್ ಮಾಡ್ಬೋದಲ್ವಾ ನಾನು ಅಂತ ಅನ್ಸ್ತು, ಮಾಡುವ ಅಂತ. ಫ್ರೆಂಡ್ಸ್ ಜೊತೆ ಮಂಗ್ಳೂರ್ಗೆ ಹೋದ್ನಲ್ಲ, ಈ ಪಾರ್ಟಿ 10 ಆಗಿದೆ. ಸೊ ಯಾರ ಹತ್ರ ಆದ್ರೂ ಹೋಮ್ ರೆಮಿಡಿ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ ಕಮೆಂಟ್ ಅಲ್ಲಿ. ಐ ವುಡ್ ಬಿ ವೆರಿ ಥ್ಯಾಂಕ್ಫುಲ್. ಅದನ್ನ ವಿಡಿಯೋದಲ್ಲಿ ಹೇಳ್ಕೊತೀನಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ನನ್ಗೊಬ್ಳಿಗೆ ಅಲ್ಲ ಪ್ಲೀಸ್. I'll go with nude lipstick. ಕಮಿಂಗ್. ಬಂದೆ. ಮಿಕ್ಕೂಟ್ ಪವಿ 1 or 2 2 ಗೊತ್ತು ಇದೆ ಯಾಕೊಂತೀಯ ಅಂತ. ನಿನ್ ಮಾತೆಲ್ಲ ಕೇಳ್ಬಿಟ್ರೆ ನಾನ್ ಬೇಗ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಇಷ್ಟ ಇಲ್ಲ. ಗುರು, ನಾನು ಮರ್ತೆ ಹೋಗ್ಬಿಟ್ಟಿದ್ದೆ. ಮನೆ ಮಗಳಾಗಿ ನಾನೇ ನಿಮಗೆ ವಿಶ್ ಮಾಡಿಲ್ಲ, ನೀವು ನನ್ನ ಕೋಪ ಮಾಡ್ಕೊಳಲ್ವಾ? ಸೊ ನೋ ಕೋಪ. ದೀಪಾವಳಿ ಹಬ್ಬದ ಶುಭಾಶಯಗಳು. ಲೈಟೇ ಆಣಾಗಿಲ್ಲ. ದೀಪ ಸಿಕ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುರು, ನಂಗೆ ನಮ್ಮ ಅಮ್ಮ ಇಂದ 1 ತಿಂಗಳಿಂದ ದೀಪಾವಳಿ ಯಾಕಾದ್ರೂ ಬರುತ್ತೋ ಅನ್ಸ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಸುತ್ತ ಕ್ಲೀನ್ ಮಾಡ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಅಡುಗೆ ಮಾಡ್ಬೇಕು, ಊಟ ತಿನ್ಬೇಕು, ಇದೆಲ್ಲ ಸಾಲದಲ್ದಿರ ನಾನು ಆಫೀಸಲ್ಲಿರೋ ಡೆಡ್ ಲೈನ್ಸ್ನೆಲ್ಲ ಮುಗಿಸ್ಬೇಕು. ದೀಪಾವಳಿಗೆ ಮನೆ ಫುಲ್ ಡೆಕೋರೇಟ್ ಮಾಡ್ತೀವಿ, ಗಿಫ್ಟ್ ಪ್ಯಾಕ್ ಮಾಡ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡಿ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇದೆಲ್ಲದ್ರ ಮಧ್ಯೆ ನಾವು ಮಿಸ್ ಮಾಡೋದು, ನೆಗ್ಲೆಕ್ಟ್ ಮಾಡೋದೇನು ಅಂದ್ರೆ ಈ ಬ್ಯೂಟಿಫುಲ್ ಸ್ಕಿನ್ ಗೆ ಸ್ಕಿನ್ ಕೇರ್ ಮಾಡೋದು. ಲಾಸ್ಟ್ ಇಯರ್ ನಾನು 1/4 kg ಬ್ರೈನ್ ಯೂಸ್ ಮಾಡಿ ಒಂದು ಖತರ್ನಾಕ್ ಐಡಿಯಾನ ಹುಡುಕಿದ್ದೆ. ಮೇಕಪ್ ಇಂದ ನನ್ಗಿರೋ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಶನ್, ಡಲ್ ಸ್ಕಿನ್, ಪಿಂಪಲ್ಸ್ ನೆಲ್ಲ ಕವರ್ ಮಾಡೋಣ ಅಂತ ಪ್ಯಾಚ್ ಮಾಡ್ಕೊಂಡಿದ್ದೆ. ಅದೇ ಏನಾಯ್ತಂದ್ರೆ ಮೇಕಪ್ ಎಲ್ಲ ಪ್ಯಾಚ್ ಆಗಿ ನಾನು ಒಳ್ಳೆ ಅನೆಬೆಲ್ಲ ತರ ಕಾಣ್ತಿದ್ದೆ. ಈ ದೀಪಾವಳಿಲಿ ನಾನು ಮಿಂಚ್ಬೇಕು ಅಂತ ಫಿಕ್ಸ್ ಆದಾಗ ನನಗೆ ಸಿಕ್ಕಿದೆ ಕ್ಯೂರ್ ಸ್ಕಿನ್ ಆಪ್. ಇದು ಸಿಕ್ಕಾಪಟ್ಟೆ ಈಸಿ. ಆಪ್ ನ ಓಪನ್ ಮಾಡಿ ನಿಮ್ ಸೆಲ್ಫಿನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಸ್ಕಿನ್ ನ ಅನಾಲಿಸಿಸ್ ಮಾಡುತ್ತೆ. ಪರ್ಸನಲ್ ಆಗಿ ನಿಮ್ ಸ್ಕಿನ್ ಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅನಲೈಸ್ ಮಾಡಿ ಆಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡಿ ಆ ಕಿಟ್ ನ ನಿಮ್ ಡೋರ್ ಸ್ಟೆಪ್ ಗೆ ತಲುಪೋ ತರ ಮಾಡ್ತಾರೆ. ಅಂಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲ, 2200 ಮಾತ್ರ. ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಫೀ, ಪ್ರಾಡಕ್ಟ್ ಡೆಲಿವರಿ ಚಾರ್ಜ್ ಫ್ರೀ, ಪರ್ಸನಲೈಸ್ಡ್ ಡಯಟ್ ಚಾರ್ಟ್, ಪ್ರತಿ ತಿಂಗಳಿಗೊಂದ್ಸರಿ ಡಾಕ್ಟರ್ ಜೊತೆ ಫ್ರೀ ಫಾಲೋ ಅಪ್ ಕೂಡ ಇರುತ್ತೆ. ಇದೆಲ್ಲ 2200 ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸ್ಕಿನ್ ಕೇರ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಬೆಳಗ್ಗೆ ಮತ್ತೆ ರಾತ್ರಿ ಜಸ್ಟ್ 3 ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು. ಡಲ್ ಸ್ಕಿನ್, ಆಕ್ನಿ, ಪಿಂಪಲ್ಸ್, ಪಿಗ್ಮೆಂಟೇಶನ್, ಡಾರ್ಕ್ ಸರ್ಕಲ್ಸ್ ಮುಂತಾದ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಈ ಪರ್ಸನಲೈಸ್ಡ್ ಕಿಟ್ ಇಂದ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಕ್ಯೂರ್ ಸ್ಕಿನ್ ಯೂಸರ್ಸ್ 98% ಜನರಿಗೆ ಜಸ್ಟ್ 3 ವೀಕ್ಸ್ ಅಲ್ಲೇ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ. ಮೇಕಪ್ ಇಂದ ನನ್ಗಿರೋ ಸ್ಕಿನ್ ಪ್ರಾಬ್ಲಮ್ಸ್ ನ ಕವರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನ್ಯಾಚುರಲ್ ಸ್ಕಿನ್ ನ ಹೆಂಗ್ ಗ್ಲೋ ಮಾಡ್ಕೊಳ್ಳೋದನ್ನ ಸೊಲ್ಯೂಷನ್ ನಾನಂತೂ ಹುಡ್ಕೊಂಡಾಯ್ತು. ದೀಪಾವಳಿಗೆ ಮನೆ ಎಲ್ಲ ಹೆಂಗ್ ಹೊಳಿತಿರುತ್ತೋ ಹಂಗೆ ನಮ್ ಸ್ಕಿನ್ ಹೊಳಿಯೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಮತ್ತೆ ಕೂಪನ್ ಕೋಡ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಈಗಲೇ 1 ಸೆಲ್ಫಿ ತೆಗೆದು ನಿಮ್ ಸ್ಕಿನ್ ನಲ್ಲಿರೋ ಪ್ರಾಬ್ಲಮ್ಸ್ ಗೆಲ್ಲ ಸೊಲ್ಯೂಷನ್ ಹುಡ್ಕೊಂಡು ಹಬ್ಬದಷ್ಟರಲ್ಲಿ ನಿಮ್ ಸ್ಕಿನ್ ನ ಗ್ಲೋ ಮಾಡ್ಕೊಳ್ಳೋದು ನಿಮ್ ಕೈಲೇ ಇದೆ. ಎಲ್ರು ದೀಪಾವಳಿಗೆ ಮುದ್ದ ಕಾಣ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ಈಗಲೇ ದೃಷ್ಟಿ ತೆಗಿತಿದ್ದೀನಿ, ಯಾರ ಕಣ್ಣು ಬೀಳ್ದಿರ ಇರ್ಲಿ. ಅಂಡ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಪ್ರತಿ ಸರಿ ಹೊರಗಡೆ ಹೋಗ್ಬೇಕಾದ್ರು ನಾನು ಬ್ಯಾಗ್ ಪ್ಯಾಕ್ ಮಾಡೋದು ನಮ್ ಪವಿ ಆಯ್ತಾ. ಪ್ರತಿ ಸರಿನೂ ಅವಳೆ ಪ್ಯಾಕ್ ಮಾಡ್ತಾಳೆ, ಒಂದು ಬಟ್ಟೆನೂ ನಾನು ಎತ್ತಿಕೊಳ್ಳಲ್ಲ, ಯಾವಾಗ್ಲೂ ಅವಳೆ ಪ್ಯಾಕ್ ಮಾಡ್ತಾಳೆ. ಐ ಲವ್ ಯು ಪವಿ. ಅಯ್ಯೋ, ಅಂಡ್ ಬ್ಯಾಗ್ ಎಲ್ಲ ತಂದು ಕೆಳಗಡೆ ಇಕ್ತಾಳೆ. ಇವಳು ಒಂಥರ ವೆರಿ ಸಪೋರ್ಟಿವ್ ತಂಗಿ ನನಗೆ. ನಾನು ಇರೋ ಬರೋ ಕೆಲಸ ಎಲ್ಲ ಇವಳು ಒಬ್ಳೆ ಮಾಡ್ಕೊಡೋದು. ಕಾರ್ ಬಂದಿದೆ, ವೆರಿ ಎಕ್ಸೈಟೆಡ್. ಎಲ್ಲೋಗ್ತಿದೀವಿ ಅಂತ ಗೊತ್ತಾ? ಅಂಡ್ ನಾನು ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ನಲ್ಲ, ನಮ್ಮ ಅಪ್ಪನ್ ಕರ್ಕೊಂಡು ಹೋಗ್ತಾ ಇರೋದು. ಹೆಂಗ್ ರೆಡಿ ಆಗೋರು ನೋಡಿ. ನನ್ ಜೊತೆಗೆ ಈ ಕಾರ್ ಕಪ್ಪಿನ ಅದೇ ನಾನೇನ್ ಮಾಡ್ತೀನೋ ಅವನು ಮಾಡ್ಬಿಡ್ಬೇಕು. ನಾನ್ ಅಕಸ್ಮಾತ್ ಏನಾದ್ರು ಹುಡುಗ ಆಗ್ಬಿಟ್ಟಿದ್ರೆ ನನ್ ಏನ್ ಕಲರ್ ಶರ್ಟ್ ಕಲರ್ ಇದ್ ಹಾಕೊಂತೀನೋ ಅವನು ಅದನ್ನೇ ಹಾಕೊಂಡ್ಬಿಡ್ತಿದ್ದ. ಅರ್ಥ ಮಾಡ್ಕೊಡಿ ಆಯ್ತಾ? ಅಷ್ಟು ಟಾಕ್ಸಿಕ್ ತೇಜ ಆಗ್ಬಿಟ್ಟವ್ರಿ. ತೇಜ ಇಸ್ ವೆರಿ ಟಾಕ್ಸಿಕ್. ಯಾವ ಹುಡ್ಗಿನೂ ಒಪ್ಕೊಂಬೇಡಿ ಆಯ್ತಾ? ಅವ್ನು ಏ ಇಲ್ಲ ಗೈಸ್ ನೋಡಿ, ಇವರೆಲ್ಲ ಹೇಳ್ಬೇಡ ಅಂದ್ರೆ ಸಿಗಲ್ಲ ಬಾಬು, ಮೊದ್ಲೇ ಕಷ್ಟ ಪಡ್ತಾನೆ ಅಂತ ಹುಡುಗ ಎಲ್ಲೂ ಸಿಗಲ್ಲ, ಅಂತ ಒಳ್ಳೆ ಹುಡುಗ ಅವನು. ನನ್ ಬಗ್ಗೆ ಯಾವತ್ತಾದ್ರು ಮಾತಾಡಿದ್ಯಾ? ನೀನ್ ನಮ್ಮ ಅಜ್ಜಿನೇನ? ಅದೇ ದೂರದಲ್ಲಿದ್ರೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಹತ್ರದಲ್ಲಿ ಇರ್ತೀವಲ್ಲ ಡೈಲಿ ಎದ್ದಿ ನನ್ ಮುಖ ನೋಡ್ತೀವಲ್ಲ ಅದಕ್ಕೆ ನಿನ್ಗೆ.
ಅಪ್ಪಂಗೆ ಕ್ರೇಜಿ ಕಾಣುತ್ತೆ ಅಕ್ಕ. ಓ ನಮ್ಮ ಅಪ್ಪ ಚೆನ್ನಾಗಿರ್ಬೇಕು. ನೀನೇನು ಕರಿ ಕರಿ ಯಜ್ಞ ಯುಗೋ ಎಲ್ಲ ನನ್ ಸ್ಪೈಕ್ಸ್ ದೆಪ್ಪಿಡೋದು. ಆಮೇಲೆ ನಾಚಿಕೆ ಆಗ್ಬೇಕು ಜನಗಳಿಗೆ, ಈ ರೇಂಜಿಗೆ ದೆಪ್ತಾರೆ. ಟಾಟಾ, ಮಿಸ್ ಯು, ಟಾಟಾ. ಅಪ್ಪ ನಾನೇನೋ ತಗೊಂಬ, ಅವಳಂತೂ ತಗೊಂಬರಲ್ಲ. ತೇಜಸ್ ಒಳ್ಳೆ ಹುಡುಗ ಹುಡ್ಕೋದ್ರು ಸಿಗಲ್ಲ. ಯಾವ ಹುಡುಗಿನೂ ಲವ್ ಮಾಡಕ್ ಹೋಗ್ಬೇಡಿ, ಇವನು ಮಾತ್ರ. ನೀನ್ ಮಾಡ್ತಾರ ಕೆಲ್ಸಕ್ಕೆ ಯಾರು ಬೀಳದ ಕಡೆ ನಂಗೆ. ನಿನ್ ಯಾರು ಬೀಳ್ಬಾರ್ದು, ನಿನ್ ಸನ್ಯಾಸಿಯಾಗೆ ಸಾಯ್ಬೇಕು ಕಣೋ. ನೀನ್ ಮಾಡ್ತಿರೋ ಕೆಲ್ಸ ನಿಂಗೆ ಸರಿ ಅನಿಸ್ತೈತಾ? ಅನ್ನಿಸ್ತೈತೆ. ಗೊತ್ತಾ, ತೇಜಗೆ ನಾನು ಐ ಲವ್ ಯು ಅಂದೆ. ಅದವ್ನ್ ಫೋರ್ಸ್ಫುಲಿ ಹೇಳು 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 ಅಂತ ಮಾಡಿಸ್ದ. ಅವ್ನು ಹೇಳು 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 ಅಂದಿದ್ದು ಮಾತ್ರ ಕಟ್ ಮಾಡ್ಬಿಟ್ಟವ್ನೆ, ವಿಡಿಯೋ ಮಾಡಿಲ್ಲ. ನಾನು ಐ ಲವ್ ಯು ಅಂದಿದ್ದು ಮಾತ್ರ ವಿಡಿಯೋ ಮಾಡ್ಕೊಂಡ್ಬಿಟ್ಟು. ನನ್ನ ಮಕ್ಳು ಇರ್ತಾರೆ ಜಗತ್ತಲ್ಲಿ, ಹಿಂಗೆಲ್ಲ ಇರ್ಬಾರ್ದು. ನಾವು ಇಲ್ಲಿ ಏರ್ಪೋರ್ಟ್ ಅಲ್ಲಿ ರೀಚ್ ಆಗಿದೀವಿ. ನೀನ್ ಇದು ಫಸ್ಟ್ ಟೈಮ್ ಬರ್ತಿರೋದು? ಏರ್ಪೋರ್ಟ್ ಹೋಗೋದು ಇದೇ ಪಾಠ. ಈಗ ಜೀವನದಲ್ಲಿ ಖುಷಿಯಾಗಿದೆ. ಅಪ್ಪ ಸೆಲ್ಫಿ ಹೋಗೋ ಟೈಮಲ್ಲಿ ಇವತ್ತು ನಮ್ಮ ಮಗಳ ಕರೆಯೇ ನಾನು ಏರ್ಪೋರ್ಟ್ ಇದಕ್ಕೆ ನಾನು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಏನ್ ಆಸೆ ಇರುತ್ತೆ ಅಂದ್ರೆ ಪಪ್ಪ ಒಮ್ಮೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು ನಮ್ಮ ಕಾಸಿಂದ ಅಂತೆಲ್ಲ ಇರುತ್ತಲ್ಲ, ಅದು ಕನಸು ಇವತ್ತು ನನ್ಸಾಗ್ತಿದೆ. ಸೊ ವೆರಿ ಹ್ಯಾಪಿ ನಾನಂತೂ ಸಿಕ್ಕಾಪಟ್ಟೆ. ಗೈಸ್ ಎಲ್ಲರೂ ಅಷ್ಟೇ, ಕಾಸು ಮಾಡಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಅದೇ ಲೈಫಲ್ಲಿ ಇಂಪಾರ್ಟೆಂಟ್. ಅದು ಬಿಟ್ರೆ ಇನ್ನೆಂತ ಇಲ್ಲ. ಇವನು ಹೋಗ್ಬಿಡ್ತಾನೆ ಹಂಗೇನೆ. ಇವನು ನಾನೇ ಕರ್ಕೊಂಡು ಹೋಗ್ತಿರೋದು ಹುಡುಗಾಗಿ. ಇವನು ನನಗೆ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಮ್ಯಾನೇಜ್ ಮಾಡ್ತಿರೋದು ನಾನು. ನಡಿಯೇ ಇದೇ ನನ್ನ ಮಗಳಿಂದ ಇವತ್ತು ಏರ್ಪೋರ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ. ಫ್ಲೈಟಲ್ಲಿ ಅದೇ ನನ್ನ ಫ್ಯಾಮಿಲಿನೆಲ್ಲ ಹಿಂಗೆ ಕರ್ಕೊಂಡು ಹೋಗ್ಬೇಕು ಆಸೆ ಇದೆ. ಆ ಬಾಪ ಹೋಗುವ ಫ್ಯಾಮಿಲಿ ದಿಸ್ ಫಸ್ಟ್ ಟೈಮ್ ಒಳಗಡೆ ಬರ್ತಿರೋದು ನಾನು. ತೇಜ ವಿ ಹ್ಯಾವ್ ಟು ಕೀಪ್ ಲಗೇಜ್. ನಿನ್ಗೆ ಕೈ ಕಾಲು ಹಿಡ್ದು ಕರೀತಾರೆ ಬಾಪ ಅಂತ. ಬನ್ನಿ ಅಂತಾರಲ್ಲ. ಇಲ್ಲೆಲ್ಲ ಮೆತ್ತಗೆ ಮಾತಾಡ್ಬೇಕು, ನನ್ನ ಕೈಲಿ ಆಗಲ್ಲ. ಏನ್ ಮಸ್ತ್ ಐತೆ ಗುರು. ಗೈಸ್ ನಾವು ಫಸ್ಟ್ ಟೈಮ್ ಬಂದಿದೀವಿ ಆಯ್ತಾ. ನಾವು ಕನ್ಫ್ಯೂಷನ್ ಮೋಡಲ್ಲಿ ಈ ಕಡೆ ಆ ಕಡೆ ನೋಡ್ತಿದ್ರೆ ಭಯ ಇರುತ್ತಲ್ಲ, ಅಲ್ಲಿ ನೋಡ್ತಿದ್ರೆ ಅವರಂತೂ ಕರೆದು ಎರಡೆರಡು ಸರಿ ಚೆಕ್ ಮಾಡಿಸ್ತಾರೆ ನಮ್ಮನ್ನಂತೂ. ತೇಜನಂತೂ ದೊಡ್ಡ ಕಳ್ಳನ್ ಮಗ ಅನ್ಕೊಂಡ್ಬಿಟ್ಟವ್ರು, ಎರಡೆರಡು ಸರಿ ಚೆಕ್ ಮಾಡಿಸ್ತಾರೆ. ಅಲ್ಲಿ ಕಡೆ ಯಾರನ್ನಾರು ಚೆಕ್ ಮಾಡಿದ್ರಾ? ಇಲ್ಲ ಬ್ಯಾಗು ದೊಡ್ಡ ಬ್ಯಾಗ್ ಇತ್ತಲ್ಲ, ಏನ್ ದೊಡ್ಡ ಬ್ಯಾಗ್ ಅಲ್ಲಿ ತಗೊಂಡೋಗ್ತವ್ರೆ. ನೀನು ಅಲ್ಲಿ ಹಂಗೆ ವ್ಯೂ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಏನ್ ಹೇಳ್ತೀರಾ? ಸಖತ್ತಾಗೈತೆ. ನಾನು ಬ್ಲಾಗ್ ಮಾಡ್ತಾ ಇದೀನಿ, ಯಾರು ಏನು ಹೇಳ್ತಾ ಇಲ್ಲ. ಯಾರು ಯಾವ ಕಡೆ ಎತ್ತ ಹೋಗ್ಬೇಕು ಏನು ಹೇಳ್ತಾ ಇಲ್ಲ. ನಂಗೂ ಗೊತ್ತಿಲ್ಲ, ಕೇಳ್ಕೊಂಡು ಹೋಗೋಣ. ಸೆಕೆಂಡ್ ಚೆಕಿಂಗ್ ಇದು. ಇನ್ನೊಂದು ಚೆಕಿಂಗ್ ಐತೆ ಈ ಕಡೆ. ಎಲ್ಲಿದ್ಯೋ? ಅಲ್ಲಿ ಮುಂದ್ಗಡೆ ಕಾಣಿಸ್ತಲ್ವಾ ಬ್ಯಾರಿಗೆ ಇದಿನ್ನೊಂದ್ಸರಿನಾ? ತೇಜ ಫಸ್ಟ್ ಇಲ್ಲಿ ಕೇಳು ತೇಜ, ಜನ ಯಾಕೈತೆ ಎಲ್ಲವ್ರೆ. ನಮ್ಮ ಅಪ್ಪನ ಬ್ಲಾಗ್ ಮಾಡ್ತೈತೆ, ಫೋಟೋ ಹಿಡ್ಕೊಂತೈತೆ ಅವಾಗ್ಲಿಂದ. ನಮ್ಮ ಅಪ್ಪಂಗೆ ಏನೋ ಖುಷಿ ಆಗ್ಬಿಟ್ಟೈತೆ ಫುಲ್ಲು. ನೋಡಿ ಯಾಕೆ ಫೋಟೋ ಹಿಡ್ಕೊಂತ ಇದ್ಯಾ? ನಮ್ಮ ಫ್ರೆಂಡ್ಗಳು ತೋರಿಸ್ತಾರೆ. ಫ್ರೆಂಡ್ಗಳು ತೋರಿಸಿ ರೋಸ್ಟ್ ಮಾಡೋಣ ಅಂತ. ಅಲ್ಲ ಅಲ್ಲ ಕಡೆ ಏನಾದ್ರು ಮಿಸ್ ಆದ್ರೆ ನಾನು ಹಿಂಗ್ ಹೋಗಿದ್ದೆ, ಈ ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋದ್ರು ಅಂತ. ಪೂಜೆ ಮಾಡಕ್ಕೆ ಏನು ಗೊತ್ತಿಲ್ದಿರ ಹೋಗಿ ನಿಂತ್ಕೊಂಡ್ಬಿಟ್ಟು. ತೇಜ ಗೊತ್ತಿಲ್ಲ ಕೇಳ್ಬಿಟ್ಟು ಮಾಡು ತೇಜ. ಗೊತ್ತಿಲ್ಲ ಅಂದ್ರೆ ಏನೇನೋ ಪ್ರೆಸ್ ಮಾಡ್ಬಿಟ್ಟು ಹಾಳು ಮಾಡ್ತಾರೆ, ಮಿಷನ್ ಕೆಟ್ಟೋದ್ರೆ ನಾನು ಎಲ್ಲಿಂದ ತರ್ಲಿ? ನಂಗೆ ಏನಾಗುತ್ತೆ. 3 hours later. ಮಾಡಕ್ ಬರ್ದಿರೋರ್ನೆಲ್ಲ ಡೊಂತಿದ್ರಂತೆ. ಹೆಲ್ಪ್ ಮಾಡ್ತಾವ್ರ ಅವ್ರನ್ನ. ಇದಕ್ಕೇನಾದ್ರು ಆದ್ರೆ ತೇಜ ಸಂಜೆನ ಹೆಸರು ಹೇಳೋದು ಸಂಜೆ ಆಗಿದ್ದು ಅಂತ. ಪ್ಲೀಸ್ ನಮ್ ಸೋಡಾ ಫುಲ್ ಖುಷ್ ನೋಡಿದ ತಕ್ಷಣ. ತೇಜ ಅಲ್ಲಿ ಏನೋ ಮಾಡ್ತವನೆ ಅಂತ, ಯಾರ್ಯಾರನೋ ತಿಳ್ಕೊಂಡು ಏನೇನೋ ಮಾಡ್ತವನೆ. ಬಿಲ್ ತಗೊಂಡ್ಬರ್ತಾನೆ ತೇಜ. ಬಂದ ತೇಜ. ಪ್ಲೀಸ್ ಫಸ್ಟ್ ಟೈಮ್ ಬಂದ್ರೆ ಎಷ್ಟು ನರ್ವಸ್ ಆಗಿರುತ್ತೆ ಅಲ್ಲ. ಇಲ್ಲಿ ನನ್ನಿಂದ ಚಿಕ್ಕವರೆಲ್ಲ ಇದಾರೆ ಆಯ್ತು, ಎಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ಮಾತ್ರ ನರ್ವಸ್ನೆಸ್ ಇರುತ್ತೆ, ಆಮೇಲೆ ಹೋಗ್ತಾ ನಾವು ಫುಲ್ ಕಾನ್ಫಿಡೆಂಟ್ ಆಗೋಗುತ್ತೆ. ಇನ್ನೊಂದ್ ಲೈನ್ ಅಲ್ಲಿ ಇದೀವಿ ಆಯ್ತಾ, ಅವನು ಅಲ್ಲಿದ್ದಾನೆ. ಆ ಲೈನಿಂದ ಈ ಲೈನಿಗೆ ಬರ್ಬೇಕು. ಕೆಚ್ಚು ತಗೊಂಡ್ಬಂದ, ಗುಡ್ ಬಾಯ್. ಬಾರೋ ಏರ್ಪೋರ್ಟ್ ಅಲ್ಲೂ ಓಪನ್ ಮಾಡಿ ಆಚೆ ಆಗಲ್ಲ. ಏರ್ಪೋರ್ಟ್ ಅಲ್ಲೂ ಹಿಂಗೆಲ್ಲ ಮಾಡ್ತಿಲ್ಲ ತೇಜ. ಪ್ರೌಡ್ ಯುವರ್ ಇಂಡಿಯನ್. ನಾನು ಇವಾಗ ಮಾಡೋದ್ರಿಂದ ನಿಂಗೆ ಡಿಸ್ಟರ್ಬೆನ್ಸ್ ಆಯ್ತಾ? ಪಕ್ಕದವ್ರು ಡಿಸ್ಟರ್ಬೆನ್ಸ್ ಆಯ್ತಾ? ಝೂಮ್ ಅಲ್ಲಿ ತೋರಿಸಿದ್ರೆ ಜನಕ್ಕೆ ಭಯ ಆಗುತ್ತೆ. ಇವಾಗ ನಾನು ಮಾಡೋದ್ರಿಂದ ನಿಂಗೆ ಡಿಸ್ಟರ್ಬೆನ್ಸ್ ಆಯ್ತಾ? ಗೈಸ್ ವಿ ಗಾಟ್ ದಿ ಟಿಕೆಟ್. ಎಲ್ಲರೂ ನಮ್ಮಪ್ಪ ಶೂಟ್ ಮಾಡ್ಕೊಂತಿರೋದು. ನಾವೆಲ್ಲ ವಿಡಿಯೋ ಬ್ಲಾಗ್ ಮಾಡಿದ್ರೆ ನಮ್ಮ ಮಾಮ ಫೋಟೋ ಬ್ಲಾಗ್ ಮಾಡುತ್ತೆ. ಸ್ಟೇಟಸ್ ಅಲ್ಲಿ ಒಂದಾದ್ಮೇಲೆ ಒಂದು ಫೋಟೋಗಳು ಕಾಣಿಸ್ತಾರೆ.
ಗೈಸ್ ಇಲ್ಲಿ ಬಂದ್ಮೇಲೆ ಇಲ್ಲಿ ಚೆಕ್ ಇನ್ ಮಾಡಿಸಿದ್ರು. ಚೆಕ್ ಇನ್ ಮಾಡಿಸಾದ್ಮೇಲೆ ಅಲ್ಲಿ ಬ್ಯಾಗ್ನ ಹಾಕ್ತವ್ರೆ. ಅಲ್ಲ ಆಟೋಮೆಟಿಕ್ ಅವೇ ಹೊರಟೋಗ್ತಾವ ಅಂತ ಕೇಳಿದ್ದೆ. ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. 3 ಟಿಕೆಟ್ ಇದೆ ಗೈಸ್. ಸೊ ಫೈನಲಿ ವಿ ಗಾಟ್ ದಿ ಟಿಕೆಟ್. ಎರಡು ಕಡೆ ಇರೋದು, ನನ್ನ ಹೆಸರು ಇಲ್ಲ ಕಡೆ. ಬೇಡ ಬಿಡ್ತಾ ಇದ್ದೆ, ನೀನ್ ಯಾಕೆ ಇಲ್ಲೇ ಬಿದ್ದಿರು. ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಾಗ ಅವ್ರು ಏನ್ ಮಾಡ್ತಾರೋ ಅಬ್ಸರ್ವ್ ಮಾಡಿ ಆಮೇಲೆ ನಾವು ಮಾಡೋದು. ಡ್ಯಾಡಿ ಕಾರ್ ಅಲ್ಲೇ ಇರುತ್ತೆ ಜ, ಬರ್ಬೇಡ ನೀನು. ಇಷ್ಟೇ ಇದನ್ನ ಮಾಡಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಇಲ್ಲಿ ನೋಡಿ ಗಾಯ್ಸ್, ಹೆಂಗಿದೆ ಏರ್ಪೋರ್ಟ್. ಎಕ್ಸ್ಪ್ಲೋರಿಂಗ್ ಏರ್ಪೋರ್ಟ್ ಅಂತಾನೆ ಮಾಡ್ಬಿಡುವುದು. ಏನು ಸಕ್ಕತ್ತಾಗಿದೆ ಗಾಯ್ಸ್. ನಾನು ಅವಾಗಿಂದ ಹಿಂಗೆಲ್ಲ ನೋಡ್ತಾ ಇದ್ದೀನಿ. ನೋಡ್ದವ್ರು ಅದೇನ್ ಅನ್ಕೊಂತಾರೆ ಏನೋ. ಬೈತವ್ರ ಅವರು ಅಂತ ಬೈತಾರ. ನಿಮಗೆ ಹೇಳಿದ್ದವ್ರು ಬಾಯ್ ಮುಚ್ಕೊಂಡು ಕುತ್ಕೋ ಅಂತ. ನಿನಗ್ ಸಂಜೆ ಶಟಾಪ್ ತೇಜ. ಅದನ್ನೇ ಗೈಸ್ ಇದು ಒಳ್ಳೆ ವ್ಯೂ ಪಾಯಿಂಟ್ ತರ ಐತೆ. ವಾವ್, ಏರ್ಪೋರ್ಟ್ ಇಸ್ ಸೋ ಕೂಲ್. ಮಾಡಕ್ಕೆ ಇಷ್ಟೊತ್ತು ಎಂಟ್ರಿ ಫ್ಲೈಟ್ ವರ್ಗು ಹೋಗಕ್ಕೆ ಇಷ್ಟೊತ್ತು ಹಿಡಿತೈತೆ. ಅದಕ್ಕೆ you have to be 2 hours early when you do check-in ಅಲ್ವಾ? ಅದಕ್ಕೆ ಅವ್ರು ನಾವೆಲ್ಲರೂ 10:30 ಬಂದ್ಬಿಟ್ಟಿದ್ರೆ ಅಷ್ಟೇ ಫ್ಲೈಟ್ ಹೋಗ್ಬಿಡ್ತೈತೆ. ನಾವೆಲ್ಲ ಬಿದ್ದಿರ್ತಾ ಇದ್ವಿ. ಲಕ್ಕಿಲಿ 12:30 ಬಂದೈತಿ. ಹೋಗಲು ನಾನು ಈ ತರ ಯಾವತ್ತು ಬಂದಿಲ್ಲ, ನನ್ಗೆ ಗೊತ್ತಿಲ್ಲ. ಬೆಟ್ ಪೂರ ಬಿಸಿಸ್ಬಿಟ್ರು. ಆಮೇಲೆ ₹1 ಕ್ಯಾನ್ ಇತ್ತು. ಮಾಮ ನಾನು ಸೇಫ್ಟಿಗೆ ಇವತ್ತು ಪ್ಯಾಂಟಿ ಶರ್ಟ್ ಹಾಕೊಂಡು ಬಂದಿಲ್ಲ, ಜಾಗರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಪ್ಯಾಂಟಿ ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ರೆ ಎಲ್ಲ ಬಿತ್ತು ತೋರಿಸ್ಬೇಕಾಗಿತ್ತು. ಮೋಸ್ಟ್ಲಿ ಏನ್ ಗೊತ್ತಾ, ₹1 ಕ್ಯಾನ್ ಇತ್ತು, ಪ್ಯಾಂಟ್ ಹೋಗರೆ ಇತ್ತು. ಚಡ್ಡಿ ಹೋಗರೆ ನಿಜ ಪ್ಯಾಂಟೇ ಬಿಸಿಸ್ಬಿಟ್ಟಿರೋ ಗೊತ್ತಿಲ್ಲ. ಆಮೇಲೆ ಆಧಾರ್ ಕಾರ್ಡು ಹಿಂದೆ ಜಾಬಲ್ಲಿ ಇತ್ತು, ಅದು ತೊಗೊಂಡು ಬಂದಿಕ್ಕೆ ದುಡ್ಡು ಅದೆಲ್ಲ ಎತ್ತಿ ಬಾಕ್ಸಲ್ಲಿ ಹಾಕಿ ಆಮೇಲೆ ಇಟ್ಬಿಟ್ಟು ಓಕೆ ಅಂದ್ರು. ಏನ್ ಮಾಡಿದ್ರು, ನಾನು ಹೋಗಿದ್ದೆ ಎಲ್ಲರನ್ನ ಹಾಯ್ ಅಂತ ಮಾತಾಡ್ತೀನಲ್ಲ ಫಸ್ಟ್. ನಾನು ನನ್ನ ಹಾಯ್ ಅಂತ ಅಂದೆ. ಏನಿಲ್ಲ ಸೈಲೆಂಟ್ ಆಗಿ ಇದ್ರು. ಆಮೇಲೆ ನೀನಲ್ಲಿ ಏನೇನ್ ತಂದಿದ್ಯಾ ಹೇಳು ಅಂತೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಅಲ್ಲ, ಅದು ಹೆಂಗ್ ಚೆಕ್ ಮಾಡ್ತಾರೆ ಅಂದ್ರೆ ಫುಲ್ ಬಾಡಿ ಎಣ್ಣೆ ತಾನೆ, ಆಂಟಿನೇ ತಾನೆ, ಅಕ್ಕನ ಹುಡುಗನ್ ಬಿಟ್ಲಾಕಡೆ ಕೊಂಡೆ ನಾನು ಬೇಡ ನಂಗೆ ಅಲ್ಲ ಈಕ್ವಾಲಿಟಿ ಇಲ್ಲ ಅಂತ ಕೇಳಕ್ಕೆ. ಆಯ್ತು ಆಯ್ತಾ, ನನ್ನ ಹತ್ರ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಆದ್ರೂ ಒಂದು ಸ್ಮೈಲ್ ಮಾಡ್ಬೋದಿತ್ತು ತಾನೇ. ಅವರು ಅದು ಸ್ಮೈಲ್ ಮಾಡಿಲ್ಲ. ಅಜ್ಜ ಅಂದ್ರು, ಯಪ್ಪ ಅನ್ಕೊಂಡ್ ಬಂದೆ ನಾನು. ನೀನು ಆ ಟೈಮಲ್ಲಿ ಇದೇ ಫೀಲಿಂಗ್ ಇರುತ್ತೆ. ನಾಗ ಬಂದ್ಮೇಲೆ ಒಂದು ಮಿನಿ ಮಾಲೇ ಇದೆ ಆಯ್ತಾ. ಆದ್ರೆ ಈ ಜನನೇ ಇಲ್ಲ ಒಳಗಡೆ. ಇವರೆಲ್ಲ ಹೆಂಗ್ ಬಿಸ್ನೆಸ್ ನಡೆಸ್ತವ್ರೆ? ಮೇ ಬಿ ಬರ್ತಾರೆ ಅನ್ಸುತ್ತೆ. ಡಿನ್ನರ್ ಸೆಟ್ ಮಾಡ್ಕೊಡ್ತೀವಿ. ಅಪ್ಪ ನಾವು 3 ಜನ ಊಟ ನೋಡ್ಕೊಂಡು ಸಾಕು. ನಮ್ದೇನಿದ್ರು ₹40 ದೋಸೆ. ಏನೋ ಬೇಕು ಅಪ್ಪ ಬೇಡ ಬಾಪ ಎಷ್ಟಿದೆ ಅಂತ ತಿಳ್ಕೊಂಡಂಗೆ ಇರೋ ಇಲ್ಲ ಕಾಣಿಸುತ್ತೆ ಎಷ್ಟು ಅಂತ. ಇದೊಂದು ಸ್ಯಾಂಡ್ವಿಚ್ ₹600. ಟಫಲ್ ಬ್ರೌನಿ ₹400. ಅಲ್ಲೇ ಇರ್ಲಿ ಅದು. ನನ್ನ ಹತ್ರ ಕಾಸಿಲ್ಲಪ್ಪ. ಇಷ್ಟೊಂದೆಲ್ಲ ಕಾಸು ಖರ್ಚು ಮಾಡಿ ಅಷ್ಟೆಲ್ಲ ತಿನ್ನೋ ಅವಶ್ಯಕತೆನೇ ಇಲ್ಲ. ಗೈಸ್ ಮಿನಿ ಮಾಲ್ ಇದೆ ಗೈಸ್. ನಾನು ಯಾವತ್ತೂ ನೋಡಿರ್ಲಿಲ್ಲ ಏರ್ಪೋರ್ಟ್ ಹಿಂಗೆಲ್ಲ ಇರುತ್ತೆ ಅಂತ. ಒಳಗಡೆ ಬಂದ್ರೆ ಒಳ್ಳೆ ಮಾಲ್ಗೆ ಬಂದಂಗಿದೆ. ಕ್ರೇಜಿ ಆಗಿದೆ. ಯಾವ್ದೋ ಒಂದು ಗಾಡಿ ನೋಡಿದ್ಯಾ ಅಲ್ಲಿ? ಹಾ, ಆ ಗಾಡಿ ಹೆಸರೇನಿತ್ತು ಗೊತ್ತಾ? ಏನಿತ್ತು? ನೆಕ್ಸ್ಟ್ ಯಾರು ಗಾಡಿ ಬಂದ್ರೆ ಅವ್ರ ಫ್ರಂಟ್ ಅಲ್ಲಿ ಹೆಸರು ನಾನು ಏನು ಅಂತ ಹೇಳಕ್ ಹೋಗಲ್ಲ, ನೀನೇ ನೋಡಿ ಏನಂತ ಆಗುತ್ತೋ ರಿಯಾಕ್ಷನ್ ನೋಡ್ಬೇಕು. ನಾನು ಆ ಗಾಡಿ ಹೆಸರು ನೋಡಿತ್ತು. ಮ್ಯಾಪ್ಗೋಸ್ಕರ ಒಂದು ಅಂಗಡಿನ ಪ್ಲೀಸ್. ಇಲ್ಲಿ ಬ್ಯಾಗ್ಸ್ ನೋಡಿ, ಸೀರೆ ಅಂಗಡಿ ಎಲ್ಲ ಆಯ್ತಾ. ಇಲ್ಲಿ ಶಾಪಿಂಗ್ ಮಾಡ್ತಾರಾ? ಅಪ್ಪ ಇಲ್ಲಿ KFC ಡೊಮಿನೋಸ್ ಎಲ್ಲ ಇರಲ್ವಾ? ಇರುತ್ತೆ. ನಾನು ಅಲ್ಲಿ ನೋಡ್ತಾರೆ ಚಿಕ್ಕ ಆಗ್ಬಿಟ್ಟೆ. ನಾವು 6 ಜನ ತಿನ್ನೋದು ಒಬ್ಬರು ತಿನ್ನಕ್ಕಾಗಲ್ಲ. ಇಲ್ಲಿ ಅಷ್ಟು ಅಮೌಂಟು ಹಾಕಿದ್ದಾರೆ. ನಮ್ಮ ತಾತ ನಮ್ಮ ಮುತ್ತಾತ ಏನೋ ದುಡ್ಡು ಮಾರಿತಿದ್ದೆ, ಬಂದು ಖರ್ಚು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ನಾವು ದುರ್ಕೊಂಡು ನಾವು ತಿನ್ಬೇಕನ್ನಾಗಲ್ಲ. ಇಲ್ಲಿ ಬುಕ್ಸು ನಮಗೂ ಅದಕ್ಕೂ ಆಗಿ ಬರಲ್ಲ. ಓದೋ ಟೈಮಲ್ಲಿ ಓದಿದ್ರೆ ನಾನು IAS IPS ಆಗ್ತಿದ್ದೆ. ಅಂದ್ರೆ ಅಲ್ಲೆಲ್ಲ ನಮ್ಮೂರಲ್ಲಿ ₹10 ಇರೋದು, ಇಲ್ಲೆಲ್ಲ 1,000 ಹಾಕಿದ್ದಾರೆ. ನಂಗೆ ಈ ಡಾಲ್ಸ್ ನೋಡ್ರೆ ನಂಗೆ ನನ್ನ ತಂಗಿರ ನೆನಪಾಗ್ತಾರೆ. ವರ್ಷಿತಾ, ಪವಿಗೆ, ಪಿಕಾಚು, ಈ ಪ್ಯಾಂಡಾ ಇವೆಲ್ಲ ತುಂಬಾ ಇಷ್ಟ. ಅಲ್ಲಿಂದ ಬರ್ಬೇಕಾದ್ರೆ ಅಥವಾ ಇಲ್ಲಿಂದ ಒಂದು ಡಾಲ್ ತಗೊಂಡು ಹೋಗ್ತೀನಿ ಪವಿಗೋಸ್ಕರ. ಅವ್ಳು ಖುಷಿ ಆಗ್ತಾಳೆ. ಇಲ್ಲಿ ಇರೋ ಎಲ್ಲಾ ಪೇಂಟಿಂಗ್ ಅಲ್ಲಿ ಎಲ್ಲ ಒಂದಲ್ಲ ಒಂದು ಕ್ಯೂಟ್ ಆಗಿದೆ. ಆದ್ರೆ ಇಲ್ಲಿ ಸೆಕೆಂಡ್ ರೋನಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ, ಇದು ಈ ಪೇಂಟಿಂಗ್ ಏನಂತ ಅರ್ಥ ಆಗಿಲ್ಲ. ಅದಕ್ಕೆ ನಾನು ಎಕ್ಸ್ಟ್ರಾಡಿನರಿ ಮೈಂಡ್ ಇರೋರ್ನ ಕರ್ಸಿದ್ದೀನಿ. ಅದೇನ್ ಎಕ್ಸ್ಪ್ಲೈನ್ ಮಾಡ್ತಾನೋ ಮಾಡ್ಲಿ. ನಾ ಮಾಡಿರೋದು ಬದ್ರಿ ನಾರಾಯಣ್ ಅಂತ. ಆ ಬದ್ರಿ ನಾರಾಯಣ್ ಒಂದ್ ಟೈಮಲ್ಲಿ ನನ್ನ ಕ್ಲಾಸ್ ಟೀಚರ್ ಇದ್ರಲ್ಲ ಅವ್ರ ಮಗ. ಕುತ್ಕೊಳ್ಳಲಿ ಆಯ್ತು. ಅದ್ರಲ್ಲಿ ಏನಿದೆ ಹೇಳು. ಈಗ ಅರ್ಥ ಆಗ್ತೇನೆ ಎಷ್ಟು ಡೀಟೇಲ್ ಆಗಿ ಕೊಟ್ಟವ್ರೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಎಲ್ಲ. ಒಂದು ರೆಡ್, ಇನ್ನೊಂದು ವೈಟ್. ರೆಡ್ ಅಂದ್ರೆ ಏನು? ಕೋಪ. ಕೋಪ. ನೋಡ
ನೀನ್ ಹಾಕೊಂಡಿದ್ಯಲ್ಲ ರೆಡ್, ಸೇಮ್ ನೀನೇ ರೆಡ್ ಅಂದ್ರೆ. ವೈಟ್ ಅಂದ್ರೆ ಏನು? ಪ್ರೀತಿ, ಸಹನೆ, ನಮ್ಮ ಮಾವಂತರ. ಎರಡು ಕಾಂಬಿನೇಷನ್ ಇದ್ರೆ ಅದ್ರಂದ ಬ್ಯಾಕ್ ಗ್ರೌಂಡ್, ಎರಡು ಕಾಂಬಿನೇಷನ್ ಇದ್ರೆ ಬ್ಯಾಕ್ ಗ್ರೌಂಡ್ ಬ್ರೌನ್ ಐತೆ ನೋಡಿ. ಅದ್ನೀನಾ? ಎಕ್ಸಾಕ್ಟ್ಲಿ. ನಮ್ಮ ಮೂರೊಂದು ಕಾಂಬಿನೇಷನ್ ಒಂದು ಹ್ಯಾಟ್ರಿಕ್ ಫ್ರೇಮ್ ಅಲ್ಲಿ ಸೆಟ್ ಆಗುವಂತ ಕಾಂಬಿನೇಷನ್ ಅಂತ ಹೇಳ್ತಾರೆ ಅವರು. ಗೈಸ್ ನಂಗೆ ನಮ್ಮ ಅಮ್ಮಂಗೆ ಕಾಲ್ ಮಾಡಬೇಕು ಅನಿಸ್ತಿದೆ ಗೈಸ್. ನಮ್ಮ ಅಮ್ಮಂಗೆ, ನಮ್ಮ ಪವಿಗೆ, ಅವ್ರಿಗೆ ಅವ್ರನ್ನ ಇದೆಲ್ಲ ನೋಡೇ ಇಲ್ಲ ಗೈಸ್. ಜಗತ್ತಲ್ಲಿ ಏನೇನೋ ಇದೆ ಇವೆಲ್ಲ ನೋಡೇ ಇಲ್ಲ ನಾವು ಗೈಸ್. ನಮ್ಮ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೈತೆ ನಮ್ಮಪ್ಪ. ಮಮ್ಮಿ ಹೆಂಗೈತೆ ಮಮ್ಮಿ ಫ್ಲೈಟ್? ಒಳಗಡೆ ಚೆಕ್ ಇನ್ ಆಗ್ಬೇಕು ಅಷ್ಟೇ. ಅದ್ರಲ್ಲಿ ಹೋಗೋದಲ್ಲ, ಸುಮ್ಮನೆ ಅದು ಬಂದು ನಿಂತಿರೋದು. ನಾವು ಯಾವ್ದ್ರಲ್ಲಿ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಆ ಥರ ಫ್ಲೈಟಲ್ಲಿ ಹೋಗ್ತೀವಿ ಒಟ್ಟಿನಲ್ಲಿ. ಏನ್ ಲವ್ ಗೈಸ್ ವಯಸ್ಸಲ್ಲಿ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಎಂತಿಗೆ ತೋರಿಸೋದು. ಅದು ಬಾಂಡಿಂಗ್ ಅಂದ್ರೆ, ಗಂಡ ಹೆಂಡತಿ ಅಂದ್ರೆ ಅದು ಪ್ಯಾರ್, ಅದು ಲವ್. ಈ ಜನರೇಷನ್ ಅಲ್ಲಿ ಮಾಡ್ತಾರಲ್ಲ ಲವ್, ಆ ಲವ್ ಅಲ್ಲ. ಅದೆಲ್ಲ ಹೋಗೋದು. ಈ ಒಂದು ಅದ್ಭುತ ಕ್ಷಣ ಏನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 2 ನಿಮಿಷಕ್ಕೆ ನಾವು ಏರ್ಪೋರ್ಟ್ ಅಲ್ಲಿ ಇರ್ತೀವಿ, ಫ್ಲೈಟ್ ಮುಂದೆ ಇರ್ತೀವಿ. ಸೂಪರ್ ಗೈಸ್, ಒಳ್ಳೆ ಫೀಲ್. ನಂಗೆ ಮಾತೇ ಬರ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಇದೇ ಜೋಶಲ್ಲಿ ಒಂದು ರೆಡ್ ಬುಲ್ ಕುಡಿತಾ ಇದ್ವಿ. ಚೇಸ್ ಮಾಡ್ರು. ಚೇಸ್ ಮಾಡಿದ್ವಲ್ಲ. ಬೇರೆಯವ್ರ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಬೇರೆಯವ್ರು ಈ ತರ ಹಿಂಗ್ ಹೋಗ್ಬೇಕಾದ್ರೆ ಈ ಗ್ಲಾಸ್ ಇರುತ್ತೆ, ಇಷ್ಟು ಹತ್ರದಿಂದ ಕಾಣುತ್ತೆ. ಇದೆಲ್ಲ ನೋಡಿದ್ದೆ ಆಯ್ತಾ. ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಒಂಥರ ಖುಷಿ ಆಗ್ತಿದೆ ನನಗೆ. ಓ ಮೈ ಗಾಡ್, ಹೆಂಗ ಅನಿಸ್ತಿದೆ ಪಾಪ. ಮತ್ತೆಲ್ಲ ಒಂಥರ ಫ್ರೀ ಆಗ್ತಾ ಇದೆ. ಅಜ್ಜಿ ಅಂತಲ್ಯ ಭಯ ಎರಡು ಸುಮ್ಮನೆ ಕಲ್ತ್ಯಾ ಹಿಂಗೆ ದೇಪದ ಜನ ಮಾಡ್ಕೊತೀನಿ. ನಾನು ಕುರುಡಿ ತರ ಕಾಣ್ತೀನಿ. ಆಕ್ಚುಲಿ ಕರೆಕ್ಟಾಗಿ ಡಿಫೈನ್ ಮಾಡ್ಕೊಂಡಿದ್ಯಾ. ನೀನ್ ಕುರುಡಿನ ಕಾಣಿಸ್ಬಿಡೋದು ಅಂತ ಅಷ್ಟು ಸಕ್ಕೋತಾ ಇದ್ದಿ. ಎನಿವೇಸ್ ಕಮನ್ ಆಂಬಿಯನ್ಸ್ ಕಂಡೀಷನ್ ಎಲ್ಲ ಏರ್ ಕಂಡೀಷನ್ ಮೇಲ್ಗಡೆಯಿಂದ ಗಾಳಿ ಬಿಟ್ಟಿರುತ್ತೆ ನೋಡಿ. ಇಲ್ಲಿಂದ ಡಿವೈಡ್ ಆಗಿ ಹೋಗ್ಬಿಡುತ್ತೆ, ಈ ಕಡೆಯಿಂದ ಆ ಕಡೆಯಿಂದ. ಓ ಮೈ ಗಾಡ್, ಮತ್ತೆ ಚೆಕಿಂಗ್ ಇರುತ್ತಾ? ಕಳ್ಳಿ ಅಂತ ಗೊತ್ತಾರೆ ಕಳಿಸ್ಬಿಡ್ತಾರೆ. ನಂಗೆ ಮಾತೇ ಬರ್ತಿಲ್ಲ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ರು. ನಾ ಏನ್ ಮಾಡ್ತಾ ಇದ್ದೀನಿ ಗೈಸ್. ಇಂದ ಟೈಮಲ್ಲಿ ಜೋಶ್ ಡೋಪಮೈನ್ ಅಂತ ಗೊತ್ತಾ? ಡೋಪಮೈನ್ ಹಂಗೆ ಹೈ ಆಗ್ತಾ ಇದೆ. ನಮ್ಮ ಮಾವ ರಿಸಲ್ಟ್ ಕೊಟ್ಬಿಟ್ಟಿದ್ರೆ ಪಕ್ಕ ಹೈ ಆಗ್ಬಿಟ್ಟಿದೆ ಇಷ್ಟೊತ್ತಾಗಿ. ನಂಗೆ ವಿಂಡೋ ಸೀಟ್ ಕೊಟ್ಬಿಡ್ರಿ, ಹೊಡೆದ್ಬಿಡ್ತೀನಿ. ವೆಲ್ಕಮ್ ಮಾಡಿದ್ದೆ, ನಾನು ವಿಡಿಯೋ ಆಫ್ ಮಾಡಿಬಿಟ್ಟೆ. ನಂದು 5A, ನನಗೆ 5A ಸಿಕ್ಕಿದೆ. ಸೊ ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ವಿಂಡೋ ಸೀಟ್ ಗಾಯ್ಸ್. 4 ಅವರ್ ಜರ್ನಿ, 2 ಅವರ್ ನಿಂದು 2 ಅವರ್ ನಂದು ಅಂದ್ರೆ ಬರ್ತೀನಿ. ಇಲ್ಲ ಅಂದ್ರೆ ಹಿಂಗೆ ಯೂಟರ್ನ್ ಹೊಡ್ಕೊಂಡು ಪ್ಲೀಸ್ ಹೋಗುತ್ತೆ, ನಂಗೆ ಏನ್ ಬೇಜಾರಿಲ್ಲ. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಪಾರ್ಟ್ 2 ನಾಳೆ ನೋಡಿ. ನಾಳೆ ತೇಜ ನನ್ಗೆ ಫ್ಲೈಟ್ ಅಲ್ಲಿ ಎಷ್ಟೆಲ್ಲ ಇರಿಟೇಟ್ ಮಾಡ್ದೆ, ಲಿಟ್ರಲಿ ಫ್ಲೈಟ್ ಒಳಗಡೆ. ಆಮೇಲೆ ಯಾರ್ಯಾರಿಗೆಲ್ಲ ಡಿಸ್ಟರ್ಬ್ ಆಯ್ತು, ಅವ್ರೇನಾದ್ರು ಅಂದ್ರ ಬೈದ್ರ, ಇದೆಲ್ಲ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಫ್ಲೈಟ್ ಒಳಗಡೆನೂ ನನ್ನನ್ನು ಇರಿಟೇಟ್ ಮಾಡ್ತಾನೆ ಅಂತ ನಾನು ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಮತ್ತೆ ಇನ್ನೇನು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ನಿಮ್ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬಿಕಾಸ್ ಇಟ್ಸ್ ವೆರಿ ಪೀಕ್ ಟೈಮ್. ಬೇಗ ನಿಮ್ ಪ್ರೀತಿನ ಗಳಿಸ್ಬೇಕು. ಮತ್ತೆ ಇನ್ನೊಂದೇನೋ ಇತ್ತಲ್ಲ, ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತಿರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಅಷ್ಟೇ ವಿಷಯ, ಪೀಸ್. ಮತ್ತೆ ಸಿಗುವ.